ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ನಮ್ಮ ವೈಜ್ಞಾನಿಕ ಸಮಾಜವು ಯೂನಿವರ್ಸ್ನ ಜನ್ಮದ ರಹಸ್ಯವನ್ನು ತಿಳಿದುಕೊಳ್ಳಲಿಕ್ಕೆ ಸದಾ ಪ್ರಯತ್ನ ಮಾಡುತ್ತಲೇ ಇದೆ. ಇಂದು ನಾವು ಬ್ರಹ್ಮಾಂಡದ ಸರ್ಜನೆ ಹಾಗೂ ಬಿಗ್ ಬ್ಯಾಂಗ್ ಥಿಯರಿಯ ನಡುವಿನ ಸಂಬಂಧವನ್ನು ತಿಳಿದುಕೊಳ್ಳೋಣ. ಮಾನವ ಜಾತಿಯ ಭೌತಿಕ ವಿಕಾಸ ಆರಂಭವಾದಂತೆಲ್ಲ ಸೌರಮಂಡಲ ಅಂದರೆ ಬ್ರಹ್ಮಾಂಡಗಳ ಆಚೆಯೇ ಇರುವ ಜ್ಞಾನವನ್ನು ಮನುಷ್ಯ ತಿಳಿದುಕೊಳ್ಳುತ್ತಾ ಬಂದಿದ್ದಾನೆ. ಸೌರಮಂಡಲದಿಂದಾಚೆ ಗ್ಯಾಲಕ್ಸಿ, ಅದರ ನಂತರ ಯೂನಿವರ್ಸ್, ಇದೆಲ್ಲದರ ಮಾಹಿತಿ ಎಲ್ಲರಿಗೂ ತಿಳಿದಿದೆ. ಆದರೆ ಭೌತಿಕ ಸಾಧನಗಳಿಂದಾಗಿ ಮನುಷ್ಯ ಕೇವಲ ಭೌತಿಕ ಸಾಧನಗಳ ಮೂಲಕವೇ ಭೌತಿಕ ಜ್ಞಾನವನ್ನು ಪಡೆಯುತ್ತಿದ್ದಾನೆ. ನಮ್ಮ ವಿಜ್ಞಾನಿಗಳು ಪ್ರಾಚೀನ ಧರ್ಮಶಾಸ್ತ್ರಗಳು ಮತ್ತು ಆಧ್ಯಾತ್ಮದಿಂದ ದೂರವೇ ಉಳಿದುಕೊಂಡಿದ್ದಾರೆ. ಸನಾತನ ಧರ್ಮದ ವೇದ ಶಾಸ್ತ್ರಗಳನ್ನು ಅಂಧವಿಶ್ವಾಸ ಎಂದುಕೊಳ್ಳುತ್ತಿದ್ದಾರೆ ವಿಜ್ಞಾನಿಗಳು. ಆದರೆ ಹಿಂದೂಗಳ ವೇದ ಶಾಸ್ತ್ರಗಳಲ್ಲಿ ನಮ್ಮ ಬ್ರಹ್ಮಾಂಡ ಅಂದರೆ ನಮ್ಮ ಸೌರಮಂಡಲದ ಸಂಪೂರ್ಣ ಇತಿಹಾಸ ಮತ್ತು ಭೂಗೋಳವೇ ಅಡಗಿದೆ ಎನ್ನುತ್ತಾರೆ ಬಾಪೂಜಿಯವರು. ನಮ್ಮ ಸೂರ್ಯಮಂಡಲ ಅಥವಾ ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಯಿತು, ಯಾರು ಸೃಷ್ಟಿ ಮಾಡಿದರು, ಇದರ ಸಂಚಾಲನೆ ಹೇಗೆ ಆಗುತ್ತದೆ, ಇದರ ವಿಸರ್ಜನೆ ಯಾವಾಗ ಆಗುತ್ತದೆ, ಈ ಎಲ್ಲದರ ಜ್ಞಾನ ಶಾಸ್ತ್ರಗಳಲ್ಲಿ ಮೊದಲೇ ತಿಳಿಸಲಾಗಿದೆ. ವಿಜ್ಞಾನಿಗಳು ಇಂದು ಅನೇಕ ಅನ್ವೇಷಣೆ ಆವಿಷ್ಕಾರಗಳನ್ನು ಮಾಡಿ ಎಷ್ಟು ಎತ್ತರಕ್ಕೆ ಏರಿದರೂ ಸಹ ಯೂನಿವರ್ಸ್ನ ಸರಿಯಾದ ಜ್ಞಾನ ಮಾಹಿತಿ ತಿಳಿದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಈ ಯೂನಿವರ್ಸ್ ಇಂದಿನಿಂದ ಸುಮಾರು 13.7 ಅರಬ ವರ್ಷ ಮುಂಚೆಯೇ ಆಗಿದೆ ಎಂದು ವಿಜ್ಞಾನಿಗಳು ಅಭಿಪ್ರಾಯಪಡುತ್ತಾರೆ ಮತ್ತು ಬಿಗ್ ಬ್ಯಾಂಗ್ ಘಟನೆಯಿಂದಾಗಿ ಘಟಿಸಿದೆ ಎನ್ನುತ್ತಾರೆ. ಸುಮಾರು 1380 ಕೋಟಿ ವರ್ಷಗಳ ಹಿಂದೆ ಅಣುವಿಗಿಂತ ಚಿಕ್ಕದೊಂದು ಬಿಂದು, ಸಿಂಗ್ಯುಲಾರಿಟಿ ಅಂತ ಹೇಳ್ತಾರೆ ಅದನ್ನು, ಚಿಕ್ಕದೊಂದು ಬಿಂದುವಿನಿಂದ ಪ್ರತಿಯೊಂದು ಅಸ್ತಿತ್ವಕ್ಕೆ ಬಂದಿತು. ಒಂದು ಸಣ್ಣ ಬಿಂದುವಿನ ಕಣದಲ್ಲಿ ವಿಸ್ಫೋಟವಾಯಿತು, ಅದರಿಂದ ಅಪಾರ ಶಕ್ತಿಯೊಂದು ಹರಡಿಕೊಂಡಿತು. ನಂತರ ಒಂದು ಕ್ಷಣದ ಕೋಟಿ ಭಾಗಕ್ಕಿಂತ ಕಡಿಮೆ ಭಾಗದೊಳಗೆ ಈ ವಿಶ್ವದ ಅಸ್ತಿತ್ವ ವಿಶಾಲವಾಗಿ ಹರಡುತ್ತಾ ಹೋಯಿತು ಮತ್ತು ಈ ಕಣದ ವಿಸ್ತಾರ ಆಗುತ್ತಲೇ ಹೋಯಿತು, ಎಲ್ಲಿಯೂ ಕೊನೆಯಾಗಲೇ ಇಲ್ಲ. ಈ ಸಂದರ್ಭದಲ್ಲಿ ಅಂತರಿಕ್ಷದ ಜನ್ಮವಾಯಿತು, ಇದರೊಂದಿಗೆ ಸಮಯವು ಅಸ್ತಿತ್ವಕ್ಕೆ ಬಂದಿತು. ಈ ಶಕ್ತಿ ಅರಬ ವರ್ಷಗಳವರೆಗೆ ಹರಡುತ್ತಾ ಹೋಯಿತು. ಈ ಶಕ್ತಿಯ ಉಷ್ಣಾಂಶ ಅನಂತ ವರ್ಷಗಳ ನಂತರ ನಿಧಾನವಾಗಿ ತಣ್ಣಗಾಗುತ್ತಾ ಹೋಯಿತು. ಈ ಉಷ್ಣಾಂಶದ ಶಕ್ತಿ ಮತ್ತು ಅತಿ ಸೂಕ್ಷ್ಮಗಳ ನಡುವೆ ಪರಸ್ಪರ ಗುರುತ್ವಾಕರ್ಷಣ ಪ್ರಕ್ರಿಯೆಗಳಿಂದ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಪದಾರ್ಥ, ಭೂಮಿ, ನಕ್ಷತ್ರಗಳು ಮತ್ತು ಆಕಾಶಗಂಗೆಯ ನಿರ್ಮಾಣವಾಯಿತು. ಅಂದರೆ ಶೂನ್ಯದಿಂದ ಅನಂತವು ಅಸ್ತಿತ್ವಕ್ಕೆ ಬಂದಿತು ಎಂದು ಹೇಳಲಾಗುತ್ತದೆ. ವಿಜ್ಞಾನಿಗಳು ಸೌರಮಂಡಲ, ಆಕಾಶಗಂಗಾ, ಯೂನಿವರ್ಸ್ಗಳನ್ನು ಒಂದು ವಿರಾಟ್ ಎಕ್ಸ್ಪೆರಿಮೆಂಟ್, ಪ್ರಯೋಗದ ರೀತಿ ಅದನ್ನು ಕಾಣುತ್ತಾರೆ. ಅಂತರಿಕ್ಷವನ್ನು ಮತ್ತು ಯೂನಿವರ್ಸ್ನ ರಹಸ್ಯಗಳನ್ನು ಒಬ್ಬ ಸ್ಥೂಲ ಮನುಷ್ಯನ ದೃಷ್ಟಿಯಿಂದ ನೋಡುತ್ತಾರೆ. ಇದರಿಂದಾಗಿ ಅವರಿಗೆ ಸಂಪೂರ್ಣ ಬ್ರಹ್ಮಾಂಡಗಳು, ಆಕಾಶಗಂಗೆಗಳು, ಯೂನಿವರ್ಸ್ಗಳ ವ್ಯವಸ್ಥೆ ಎಲ್ಲವೂ ಒಂದು ಸಂಯೋಗ ಮಾತ್ರದಿಂದ ನಿರ್ಮಾಣವಾಗಿದೆ ಎಂದು ಅನಿಸುತ್ತದೆ. ಬಿಗ್ ಬ್ಯಾಂಗ್ನ ನಂತರವೂ ಇಡೀ ಯೂನಿವರ್ಸ್ ಕೇವಲ ಗುರುತ್ವಾಕರ್ಷಣ ಬಲದಿಂದ ತನ್ನಿಂದ ತಾನೇ ಸೃಷ್ಟಿಯಾದವು ಎಂದು ವಿಜ್ಞಾನಿಗಳು ಅಭಿಪ್ರಾಯಪಡುತ್ತಾರೆ. ಗುರುತ್ವಾಕರ್ಷಣ ಬಲ ಅಂದರೇನು ಮತ್ತು ಹೇಗೆ ಉತ್ಪನ್ನವಾಯಿತು ಎಂಬೆಲ್ಲ ನಿಖರ ಮಾಹಿತಿ ತಿಳಿಯುವ ಮುನ್ನವೇ ಈ ಅಭಿಪ್ರಾಯಕ್ಕೆ ಬಂದಿದ್ದರು. ವಾಸ್ತವದಲ್ಲಿ ಬ್ರಹ್ಮಾಂಡ, ಆಕಾಶಗಂಗೆಗಳು, ಯೂನಿವರ್ಸ್ ಎಲ್ಲವೂ ಬಹಳ ವ್ಯವಸ್ಥಿತವಾಗಿ ಪ್ಲ್ಯಾನಿನ ಅನುಸಾರವಾಗಿ ಮಾಡಲ್ಪಟ್ಟಿದ್ದವು. ಪ್ರತಿ ಗ್ಯಾಲಕ್ಸಿಯ ಕ್ರಿಯೇಟರ್ ಬೇರೆ ಬೇರೆ ಇರುತ್ತಾರೆ. ಪ್ರತಿಯೊಂದು ಸೂರ್ಯಮಂಡಲ ಅಂದರೆ ಬ್ರಹ್ಮಾಂಡದ ರಚನಾಕಾರ ಬೇರೆ ಬೇರೆಯೇ ಇರುತ್ತಾನೆ ಮತ್ತು ಇವರ ಸರ್ಜನೆ ಹಾಗೂ ವಿಸರ್ಜನೆ ಸಮಯಕ್ಕೆ ತಕ್ಕ ಹಾಗೆ ನಿಶ್ಚಿತವಾಗಿ ನಡೆಯುತ್ತಲೇ ಇರುತ್ತದೆ ಎನ್ನುತ್ತಾರೆ ಬಾಪೂಜಿಯವರು. ಇದನ್ನೆಲ್ಲ ತಿಳಿದುಕೊಳ್ಳಲಿಕ್ಕೆ ನೀವು ಬಾಪೂಜಿ ದಶರಥ್ ಭಾಯ್ ಪಟೇಲ್ ಎನ್ನುವಂಥ ಚಾನಲ್ಗೆ ಬಂದು ನಮ್ಮ ಈ ಸೃಷ್ಟಿ ಹೇಗೆ
ಅನಂತವಾಗುತ್ತಾ ಹೋಯಿತು, ವಿಶಾಲವಾಯಿತು, ಹೇಗೆ ಸೃಷ್ಟಿಯಾಯಿತು, ಈ ಯೂನಿವರ್ಸ್ಗಳು, ಗ್ಯಾಲಕ್ಸಿಗಳು, ಮಲ್ಟಿವರ್ಸ್, ಅದರ ರಚನೆ, ಅದರ ಕ್ರಿಯೇಟರ್, ಅದರ ಕ್ರಿಯೇಷನ್ ಹೇಗೆ ಆಯಿತು ಅನ್ನೋದನ್ನೆಲ್ಲ ಬಹಳ ಸರಳವಾಗಿ ಬಾಪೂಜಿಯವರಿಂದ ತಿಳಿದುಕೊಳ್ಬಹುದು. ಬಾಪೂಜಿಯವರು ಇದನ್ನೆಲ್ಲ ಬೋರ್ಡ್ನ ಮೇಲೆ ಚಿತ್ರಗಳನ್ನು ಬಿಡಿಸುವುದರ ಮೂಲಕ ಬಹಳ ಸುಂದರವಾಗಿ ಇದನ್ನು ವಿವರಿಸ್ತಾ ಹೋಗ್ತಾರೆ. ಎಲ್ಲರೂ ನಮ್ಮ ಚಾನಲ್ಗೆ ಬಂದು ವಿಡಿಯೋಗಳನ್ನು ನೋಡಿ ಈ ಅನಂತ ವಿಶಾಲ ಬ್ರಹ್ಮಾಂಡದ ಆಚೆಯೂ ಸಹ ಅನಂತ ವಿಶಾಲ ಬೇಹದ್ನ ಬ್ರಹ್ಮಾಂಡಗಳಿವೆ ಎಂಬುದನ್ನು, ಈ ಸೃಷ್ಟಿಯ ರಹಸ್ಯವನ್ನು ತಿಳಿದುಕೊಳ್ಳಿ. ಪರಂ ಶಾಂತಿ. बेहद की परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सोचो.